ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈ ದಿನ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು, ಸ್ವಯಂ ಸೇವಕರಿಗೆ ತುಂಬ ಒಂದು ನೋವಿನ ಸಂಗತಿ. ಹರ್ಷಿತ್ ಆರಾಧ್ಯವರ ನಿಧಾನವಾದ ಸುದ್ದಿಯನ್ನು ಕೇಳಿ ನಮ್ಮೆಲ್ಲ ಪಕ್ಷದ ನಾಯಕರಿಗೆ, ಮುಖಂಡರಿಗೆ ಮತ್ತು ಎಲ್ಲ ಸ್ವಯಂ ಸೇವಕರಿಗೆ ತುಂಬ ನೋವಾಗಿದೆ. ಬಾಲ್ಯದಿಂದಲೂ ಸೈದ್ಧಾಂತಿಕ ನಿಲುವನ್ನು ಹೊಂದಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ವಿದ್ಯಾರ್ಥಿ ಜೀವನದಿಂದಲೂ ಸಹ ಅಳವಡಿಸ್ಕೊಂಡು ದೇಶಭಕ್ತಿ, ರಾಷ್ಟ್ರಪ್ರೇಮ ವಿದ್ಯಾರ್ಥಿ ಜೀವನದಿಂದ ಹಿಡಿದು ಮತ್ತು ತಮ್ಮ ಗ್ರಾಮಗಳಲ್ಲಿ ಮತ್ತು ತನ್ನ ಈ ಒಂದು ಭಾಗಗಳಲ್ಲಿ ಭಾರತ್ ಮಾತಾ ಪೂಜಾ ಕಾರ್ಯಕ್ರಮ ಇರ್ಬೋದು, ಗೋ ರಕ್ಷಣೆ ಮಾಡುವಂಥ ಕಾರ್ಯಕ್ರಮ ಇರ್ಬೋದು, ಗೋವುಗಳನ್ನ ರಕ್ಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿ ನಮ್ಮೆಲ್ಲ ಮುಖಂಡರುಗಳು ತಿಳಿಸ್ತಾ ಇದ್ರು. ಹಲವಾರು ವಿಚಾರ ಮತ್ತು ಸಿದ್ಧಾಂತಗಳಲ್ಲಿ ಬದ್ಧವಾಗಿರುವಂಥ ಒಬ್ಬ ಇನ್ನು ಚಿಕ್ಕ ವಯಸ್ಸಿನ 31 ವರ್ಷ ಇನ್ನು ಹರ್ಷಿತ್ ಆರಾಧ್ಯವರು ತುಂಬ ಒಡನಾಟ ಇತ್ತು. ನಾವು 2012-13 ನಾವು ಏನು ಹಲವಾರು ಹಿಂದುತ್ವದ ನಾವು ಕಾರ್ಯಕ್ರಮಗಳು ಮಾಡ್ತಿರುವಾಗ ಜೊತೆಗೂಡಿ ಎಲ್ಲ ರೀತಿ ಧ್ವಜ ಕಟ್ಟೋದಿಂದ ಹಿಡಿದು ಕೇಸರಿ ಧ್ವಜ ಹಾರಿಸೋದ್ರಿಂದ ಒಂಥರ ಆದರ್ಶ ಪ್ರೇಮ, ತುಂಬ ಒಂದು ರಾಷ್ಟ್ರ ಪ್ರೇಮದ ಜಾಗೃತಿಯನ್ನು ಅಳವಡಿಸ್ಕೊಂಡಿದ್ದಂಥ ಯುವಕ. ಎಲ್ಲೂ ಸಹ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಬಾಳಿದಂಥ ಒಬ್ಬ ದೇಶಪ್ರೇಮಿಯನ್ನು ಕಳ್ಕೊಂಡಿದ್ದು ನಮ್ಮೆಲ್ಲರಿಗೂ ತುಂಬ ನೋವಿನ ಸಂಗತಿ ಆಗ್ತಿದೆ. ಒಬ್ಬ ರಾಷ್ಟ್ರ ಕಟ್ಟುವಂಥ ಯುವಕ, ಆ ದೇವರು ನಿಜವಾಗ್ಲೂ ನಾವೆಲ್ಲ ಈ ಒಂದು ನೋವಿನ ಸಂಗತಿಯನ್ನು ಬರ್ಸೋಕ್ಕೆ ಆಗಲ್ಲ, ಅಷ್ಟು ದುಃಖ ಆಗ್ತಿದೆ. ಭಾರತೀಯ ಜನತಾ ಪಾರ್ಟಿಗೆ ಒಬ್ಬ ಕಟ್ಟಾಳು ಅಂದರೆ ಅಷ್ಟು ನಂಬಿಕಸ್ಥ ಕಾರ್ಯಕರ್ತ. ಸ್ವಂತಕ್ಕೆ ಏನೇ ಇದ್ರೂ ಸಮಾಜಕ್ಕೋಸ್ಕರ ಬದುಕುವಂಥ ಕೆಲವು ಕಾರ್ಯಕರ್ತರು ಸಿಗೋದ್ರಲ್ಲಿ ಅಂಥ ಕಾರ್ಯಕರ್ತಲ್ಲಿ ಈತನೂ ಸಹ ಒಬ್ಬ. ಅಂಥ ಕಾರ್ಯಕರ್ತನ ನಾವು ಕಳ್ಕೊಂಡು ತುಂಬ ನೋವಾಗ್ತಾ ಇದೆ. 2014ರಲ್ಲಿ ಮೋದಿನ ಪ್ರಧಾನಿ ಮಾಡಬೇಕನ್ಕೊಂಡು ಕರಪತ್ರಗಳನ್ನು ಬೀದಿಗಳಲ್ಲಿ ಪ್ರತಿಯೊಂದು ಮನೆಗಳಿಗೂ ಸಹ ತಲುಪಿಸ್ತಾ ಭಾರತೀಯ ಜನತಾ ಪಾರ್ಟಿಯ ವಿಚಾರಗಳನ್ನ ಮೋದಿಯವರು ಪ್ರಧಾನಿ ಆದರೆ ಏನೇನಾಗುತ್ತೆ, ದೇಶ ಯಾವ ರೀತಿ ರಕ್ಷಣೆ ಕಾಪಾಡ್ಬೋದು ಅಂದ್ಕೊಂಡು ಕರಪತ್ರಗಳನ್ನು 2014ರಲ್ಲಿ ಹಂಚಿದಂಥ ಯುವಕ. 2019ರಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂದ್ಕೊಂಡು ಮೋದಿ 2ನೇ ಬಾರಿ ಪ್ರಧಾನಿ ಆದರೆ ನಾವು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಬೋದು, ಶ್ರೀರಾಮಚಂದ್ರ ಮಹಾಪ್ರಭುವನ್ನು ನಾವು ಮೋದಿಯವ್ರನ್ನ ಮತ ಹಾಕೋದ ಮುಖಾಂತರ ನಾವು ಗೆಲ್ಲಿಸ್ಬೋದು ಅಂತೇಳಿ ಪ್ರತಿಯೊಂದು ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಿದ್ದಂಥ ಕಾರ್ಯಕರ್ತರ ಇವತ್ತು ನಮ್ಮೆಲ್ಲರನ್ನು ಅಗಲಿ ಹೋಗಿದ್ದಾರೆ. ದೇವರು ನಿಜವಾಗ್ಲೂ ಆ ಕುಟುಂಬ, ತಂದೆ, ಆ ಕುಟುಂಬ ಒಟ್ಟಾಗಿ ಆ ನೋವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ಕೊಡಬೇಕಂತ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ. ಮತ್ತೊಮ್ಮೆ ಆರಾಧ್ಯವರೇ ಸ್ವರ್ಗಾಸ್ಥರಾಗಿ ನೀವು ಸ್ವರ್ಗ ಸಿಗ್ಬೇಕು ನಿಮಗೆ. ಅಂಥ ಒಬ್ಬ ಕಪ್ಪು ಚುಕ್ಕೆ ಇಲ್ಲದಂತಹ ನಿಷ್ಕಲ್ಮಶ ವ್ಯಕ್ತಿ ನಿಮಗೆ ಆ ದೇವರು ಇಷ್ಟು ಚಿಕ್ಕ ವಯಸ್ಸಲ್ಲೇ ಈ ಒಂದು ನೋವು ಕೊಡಬಾರ್ದಾಯ್ತು. ಆ ಕುಟುಂಬಕ್ಕೆ ತುಂಬ ಅಗಲಿದ ನೋವು ನಮ್ಮೆಲ್ಲರಿಗೂ ಕಾಡ್ತಾ ಇದೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಿರಾ ಶಾಖೆ ವತಿಯಿಂದ ಇವತ್ತೇನು ನಾವು ನಗರ ಅಧ್ಯಕ್ಷರು ಮತ್ತು ಈ ಊರಿನ ಮುಖಂಡರಾದ ಗುರ್ಲಿಂಗಪ್ಪ, ಕೃಷ್ಣಮೂರ್ತಿ, ವಾಸು, ನಮ್ಮ ರವೀಂದ್ರ ಇವರೆಲ್ಲರ ಒಂದು ಇದರಲ್ಲಿ ಬೆಳಗ್ಗೆಯಿಂದ ಫೋನ್ ಮಾಡಿದರು. ಅವರು ಫೋನ್ ಮಾಡಿದ ತಕ್ಷಣ ನನಗೆ ಹರ್ಷಿತರ ಅಜ್ಜಿ ಅನ್ನಂಗೆ ಅವರು ವಾಯ್ಸ್ ಕೇಳುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಮಾಡಿದರು, ಹುಡುಗಿಗೆ ಹೋಗೋಣ ಅಂತ. ಆಮೇಲೆ ನನಗೆ ಗೊತ್ತಾಯಿತು ಹರ್ಷಿತ ಆರಾಧ್ಯವರೇ ಹಿಂಗಾಗಿದ್ದಾರೆ ಅಂತೇಳಿ. ಅದನ್ನು ಕೇಳಿ ನಮಗೆ ಸುಮಾರು ಹೊತ್ತು ಏನು ಹೇಳಬೇಕು ಏನಿದೆ ಅಂತೆಲ್ಲ ಗೊತ್ತಾಗಲಿಲ್ಲ. ಆ ಮಟ್ಟಕ್ಕೆ ಆಯಿತು. ನಮ್ಮ ನಗರ ಅಧ್ಯಕ್ಷರ ಸ್ನೇಹಿತ ಹೇಳ್ದಂಗೆ ಇವತ್ತು ನಾನು ಉತ್ಪ್ರೇಕ್ಷೆಗಳಿದ್ದಲ್ಲ, ನಮ್ಮ ಮೋದಿಜಿಯವರಿಗೆ ಏನಿತ್ತು ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ದೇಶ ಪ್ರೇಮ, ಆ ಒಂದು ನಿಲುವು ಅವರು ಹಿಂದುತ್ವ ಒಂದು ಇದರಲ್ಲಿ ಅಳವಡಿಸ್ಕೊಂಡಿದ್ರು. ನನಗಿನ್ನ ತುಂಬ ಚಿಕ್ಕ ವಯಸ್ಸಾದ್ರೂ ನನಗೆ ಕೆಲವೇ ದಿನದಲ್ಲಿ ಅವ್ರು ಪರಿಚಯ ಆಗಿದ್ದು. ನಮ್ಮ ಮುನ್ರಾಜ್ ಮೇಷ್ಟ್ರು ಒಂದು ಮುಖಂಡತ್ವ ಮತ್ತು ನಮ್ಮ ಸಿರಾ ಆರಾಧ್ಯ ಅವ್ರ ಮುಖಂಡತ್ವದಲ್ಲಿ, ನಮ್ಮ ಗಿರಿಧರ್ ಮುಖಂಡತ್ವದಲ್ಲಿ ಪರಿಚಯ ಆದರು ನಮ್ಮ ಗುರ್ಲಿಂಗಪ್ಪರ ಮುಖಾಂತರ. ಆದರೆ ನಾವು ಹಿಂಗೆ ಸಕ್ರಿಯ ಕಾರ್ಯಕರ್ತರಾಗಬೇಕು, 50 ಮಾಡ್ಕೊಂಡ್ರೆ ಸಕ್ರಿಯ ಕಾರ್ಯಕರ್ತರು ಆಯ್ತು ಹೇಳಿ ಸರ್ ನಾನು ಯಾವಾಗ ಕೊಡಬೇಕು ಅಂತೇಳಿ 1 ದಿನದಲ್ಲಿ 50 ಜನ ಸಕ್ರಿಯ ಕಾರ್ಯಕರ್ತನ ಮಾಡಿ ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ ಒಬ್ಬ ನಿಷ್ಠಾವಂತ ಯುವ ನಾಯಕ, ಯುವ ಕಟ್ಟಾಳು, ಅವ್ರಿಗೆ ಏನು ಹೇಳಬೇಕು ಅಂತೆಲ್ಲ ನಮಗೆ
ಪದಗಳೇ ಸಿಗ್ತಾ ಇಲ್ಲ. ಯಾಕಂದರೆ ಆ ವಯಸ್ಸಲ್ಲಿ ಅವರು ಯಾವ ಇದನ್ನು ನನಗೆ ಬೇಕು ಅಂತ ಕೇಳಿದಾರಲ್ಲ, ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ತಾಲ್ಲೂಕು ಮುಂದಿನ ದಿನದಲ್ಲಿ ನಮ್ಮ ಸಿರಾದಲ್ಲಿ BJP ಕಟ್ಟಬೇಕು, ಯುವಕರದೆಲ್ಲ ನಿಮ್ಮ ಹಿರಿಯರೆಲ್ಲ ಮಾರ್ಗದರ್ಶನ ಬೇಕು ಅಂತೇಳಿ ನಮಗೆ ಯಾವಾಗಲೂ ಮಾತಾಡ್ತಾ ಇದ್ರು. ನಮ್ಮ ರವೀಂದ್ರ ಅವರು ಈಗ ಬಂದರು. ಈ ಒಂದು ಅವರ ಅಪ್ಪಾಜಿಯವರು ನಮ್ಮ ಮಾಸ್ಟಿಗೆ ತುಂಬ ಆತ್ಮೀಯರು. ಅವರು ಅಷ್ಟು ಹೇಳ್ತಾ ಇದ್ದಿದ್ದು, ಅವ್ರಿಗೆ RSS ರಾಷ್ಟ್ರ ಸೇವಾ ಒಂದು ಸಂಘದ ಬಗ್ಗೆ ಎಷ್ಟು ಕಳಕಳಿ ಇತ್ತು ಅಂದ್ರೆ ಅವ್ರ ಅಪ್ಪರು ಒಂದು 3/4 ಗಂಟೆ ನಮ್ಮ ಹತ್ರ ಮಾತಾಡಿದ್ರು ಇಲ್ಲಿ ಬಂದಾಗ. ನಿಜವಾಗ್ಲೂ ಅವರಿಗೆ ಈ ನಮ್ಮ ದೇವರು ಮತ್ತು ನಮ್ಮ ದೇಶ ಯಾಕೆ ಇಷ್ಟೊಂದು ಅವರಿಗೆ ಈ ಒಂದು ವಯಸ್ಸಲ್ಲಿ ಇಂಥ ಚಿಂತಾಜನಕವಾದಂಥ ಸ್ಥಿತಿ ಈ ಥರ ಕೊಡ್ತು ಅಂತ ನನಗಾದ್ರೂ ಅರ್ಥ ಆಗ್ತಾ ಇಲ್ಲ. ಇವತ್ತು ನಮ್ಮ ಸಿರಾ ತಾಲೂಕಿಗೆ ಅಲ್ಲ, ನಮ್ಮ ಕರ್ನಾಟಕಕ್ಕೆ ಅಲ್ಲ, ಇಡೀ ನಮ್ಮ ಭಾರತ ದೇಶಕ್ಕೆ ಒಬ್ಬ ಸ್ವಯಂ ಸೇವಕನನ್ನು, ಒಬ್ಬ ರಾಷ್ಟ್ರ ಭಕ್ತನನ್ನು, ಒಬ್ಬ ರಾಷ್ಟ್ರ ಪ್ರೇಮಿಯನ್ನು ನನ್ನ ಒಂದು ಅನಿಸಿಕೆ ಏನಿತ್ತು ಅಂದರೆ, ಮುಂದೆ ಒಂದು ದಿನ ಅವನು, ಯಾಕಂದರೆ ಈ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಏನಂದರೆ ಯಾರು ಕೆಲಸ ಮಾಡ್ತಾನೆ ಅವನೇ ಲೀಡ್ರು, ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದ. ಮುಂದೆ ಅವರು ಒಂದು ರಾಜ್ಯ ಮಟ್ಟಕ್ಕೆ ಬೆಳೀತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ಆ ವ್ಯಕ್ತಿ ಹರ್ಷಿತಾ ಆರಾಧ್ಯ ಅವರು. ಅವರಿಗೆ ಮುಂದಿನ ದಿನದಲ್ಲಿ ಅಂದರೆ ಸ್ವರ್ಗಸ್ಥರಾಗಿದ್ದರೂ ಸಹ ಅವರ ಒಂದು ನೆನಪು ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿರುತ್ತೆ. ಮತ್ತು ಅವರು ಮತ್ತೆ ಹುಟ್ಟಿ ಬರಬೇಕು ನಮ್ಮ ರಾಜ್ಯದಲ್ಲಿ. ಯಾಕಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಎಲ್ಲ ಹೇಳ್ತಾ ಇದ್ರು, ಮತ್ತೆ ನಾವೇನಾದ್ರು ಹುಟ್ಟಬೇಕಾದ್ರೆ ಈ ಕನ್ನಡ ನಾಡಲ್ಲಿ, ಗಂಧದ ಗುಡಿ ನಾಡಲ್ಲೇ ಹುಟ್ಟಬೇಕು ಅಂತೇಳಿ. ಆ ಥರ ನಮ್ಮ ಹರ್ಷಿತಾ ಆರಾಧ್ಯವರು ಮತ್ತೆ ಅವ್ರಿಗೇನಾದ್ರು ಪುನರ್ಜನ್ಮ ಇದ್ದರೆ ಮತ್ತೆ ನಮ್ಮ ಕನ್ನಡ ನಾಡಿನಲ್ಲೇ ಅವ್ರು ಹುಟ್ಟಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಮತ್ತು ಈ ಊರಿನ ಕಳ್ಳಂಬೆಳ ಎಲ್ಲ ಒಡನಾಡಿಗಳ ಪರವಾಗಿ ಅವರಿಗೆ ದೇವರು ಒಂದು ಶಕ್ತಿಯನ್ನು ಕೊಡಲಿ, ಅವ್ರ ಆತ್ಮಕ್ಕೆ ಇದು ಸಿಗಲಿ, ಅವ್ರ ಕುಟುಂಬಕ್ಕೆ ಒಂದು ಆತ್ಮವನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ, ಅದನ್ನು ಆ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಮತ್ತು ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅವರಿಗೆ ನಾನು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮಸ್ತೆ. ನಾವು ಇವತ್ತು ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹರ್ಷಿತ್ ಆರಾಧ್ಯ ಒಳ್ಳೆ ಗೆಳೆಯ, ನಿಷ್ಠಾವಂತ ಕಾರ್ಯಕರ್ತ, ಹಿಂದೂ ಜಾಗರಣ ವೇದಿಕೆಯ ತುಂಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದಾನೆ. ಏನು ಹಿಂದೂ ಮಹಾಗಣಪತಿ ಬಂದಾಗ ಅವನೇ ಎಲ್ಲವನ್ನು ಧ್ವಜವನ್ನು ಕಟ್ಟೋದಾಗಲಿ, ಎಲ್ಲವನ್ನು ಪ್ರಚಾರ ಮಾಡೋದಾಗಲಿ ಎಲ್ಲವನ್ನೂ ಮಾಡ್ತಾಯಿದ್ದ. ಗೋರಕ್ಷಣೆಯಲ್ಲಿ ಯಾವುದೇ ಗೋರಕ್ಷಣೆಯನ್ನು ತಾಂಬಂದು ಕಳ್ಳಂಬೆಳ ಸ್ಟೇಷನ್ನಾಗೆ ನಾವು ಬಿಟ್ಟಾಗ ಮೊದಲನೇದಾಗಿ ಆ ಹಸುಗಳಿಗೆ ಹುಲ್ಲನ್ನು ತಾಂಬರ್ತಿದ್ದಂದು ಮೊದಲನೇ ಕಾರ್ಯಕರ್ತ ಹರ್ಷಿತ್ ಆರಾಧ್ಯ. ಅವನ್ನು ಕಳ್ಕೊಂಡು ತುಂಬ ನೋವಾಗಿದೆ. ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಹಾಗೂ ಭಾಜಪದಲ್ಲೂ ಅವನು ಕೆಲಸ ಒಂದಷ್ಟು ಮಾಡ್ತಾಯಿದ್ದ. ಹಾಗಾಗಿ ಸಂಘ ಪರಿವಾರದಲ್ಲೂ ಅವನಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಹಾಗಾಗಿ ನಾವು ಯಾವ ಥರ ಅವನಿಗೆ ಏನು ಹೇಳಬೇಕು ಅನ್ನೋದು ನಮ್ಮ ಕಾರ್ಯಕರ್ತರಲ್ಲಿ ಗೊತ್ತಾಗ್ತಿಲ್ಲ. ಕೇಳಿದ ತಕ್ಷಣ ತುಂಬ ನೋವಾಯಿತು. ಆದರೆ ಹಿಂದೆ 27-28-11-2024ನೇ ಇಸ್ವಿನಲ್ಲಿ ಇದೇ ಹೋದ ತಿಂಗಳಲ್ಲಿ ಒಂದು ಮ್ಯಾರೇಜ್ ಕೂಡ ಆಗಿತ್ತು. 15 ದಿವಸ ಆಗಿದೆ ಮ್ಯಾರೇಜ್ ಆಗಿ. ತುಂಬ ನೋವಾಗಿದೆ ನಮಗಂತೂ. ಹೇಗೆ ದೇವರು ಅವನ ಆತ್ಮಕ್ಕೆ, ಅವರ ಕುಟುಂಬಕ್ಕೆ ಶಾಂತಿ ಕೊಡಲಿ. ಹಾಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಹರ್ಷಿತಾರಾಧ್ಯ ಮತ್ತೆ ಅವರ ಕುಟುಂಬದಲ್ಲಿ ಜನಿಸಿ ಅವರ ದುಃಖವನ್ನು ಪರಿಸಲಿ. ದೇವರು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವರಿಗೆ ಸ್ವರ್ಗವನ್ನು ಪ್ರಾಪ್ತಿ ಮಾಡಲಿ ಅಂತ ಹೇಳ್ಬಿಟ್ಟು ಹಿಂದೂ ಜಾಗರಣ ವೇದಿಕೆ ಹಾಗೂ ಸಂಘ ಪರಿವಾರದ ಎಲ್ಲ ಪರವಾಗಿಯೂ ನಮ್ಮ ಕಾರ್ಯಕರ್ತರ ಪರವಾಗಿ ಅವರಲ್ಲಿ ನಾನು ನಮಸ್ಕರಿಸ್ತೇನೆ.